ನಮಸ್ತೆ ಎಲ್ರಿಗೂ. ಇವತ್ತು ಫೆಬ್ರವರಿ ಸೋಮವಾರ 10ನೇ ತಾರೀಕು. ನಾವಿಲ್ಲಿ ಪ್ರಯಾಗ್ರಾಜ್ಗೆ ಬೆಳಗ್ಗೆ 8 ಗಂಟೆ ಹಂಗೆಲ್ಲ ಬಂದ್ವಿ. ಪಾರ್ಕಿಂಗ್ ಹತ್ರ ನಮ್ಮ ಬಸ್ಸನ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿ ಲೋಕಲ್ ಬಸ್ಗಳಿರುತ್ತೆ, ಲೋಕಲ್ ಬಸ್ನ ತೊಗೊಂಡು ಪ್ರಯಾಗ್ರಾಜ್ಗೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅನ್ನೋವರೆಗೂ ಬಂದು ಡ್ರಾಪ್ ಮಾಡ್ತಾರೆ ಅವರು. ನಾವು ಅಲ್ಲಿಂದ ವಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ವಾಕ್ ಮಾಡಿ ತುಂಬ ಏನು ರಶ್ ಇರಲ್ಲ, ರಶ್ ಇಲ್ಲ ಅಂತ ಅಲ್ಲ, ರಶ್ ಇದೆ. ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ರಶ್ ಇದೆ. ಬಟ್ ನಿಮಗೆ ಎಲ್ಲೂ ಸ್ಟಾಪ್ ಆಗೋಲ್ಲ. ನೀವು ಯಾವ್ದು ಈಗ ನೀವು ಖಾಲಿ ರೋಡಿದ್ದಾಗ ಹೆಂಗೆ ನಡೀತಾ ಇರ್ತೀರಾ ಅದೇ ಥರನೇ ಇಲ್ಲೂ ಮೂವಿಂಗ್ ಇರುತ್ತೆ. ಸೊ ನಿಮಗೆ ತುಂಬ ರಶ್ ಇದೆ ಅಂತೆಲ್ಲ ಅಂದ್ಕೋಬೇಡಿ. ಎಷ್ಟೇ ರಶ್ ಇದ್ರೂ ಜನ ಬಂದವರು ಯಾರೂ ಉಳಿಯೋದಿಲ್ಲ, ಸ್ನಾನ ಮಾಡಿ ಓಡ್ತಾ ಇದ್ದಾರೆ. ಈಗ ನೋಡಿ, ನಾವು ಇಲ್ಲಿಗೆ ಬರೋ ಅಷ್ಟರೊಳಗಡೆ ನಾನು ಟೈಮ್ ನೋಡಲಿಲ್ಲ, 8 ಗಂಟೆಗೆ ನಾವು ಇಲ್ಲಿ ಬಂದವರು. ಇವಾಗ 11:30 ಆಗಿದೆ. ನಾವು ಸ್ನಾನ ಮುಗಿಸ್ಕೊಂಡು ವಾಪಸ್ ಓಡ್ತಾ ಇದ್ದೀವಿ. ಸೊ ಜನ ಎಷ್ಟು ಫಾಸ್ಟಾಗಿ ಬರ್ತಿದ್ದಾರೆ ಅಷ್ಟೇ ಫಾಸ್ಟಾಗಿ ವಾಪಸ್ ಹೋಗ್ತಾ ಇದ್ದಾರೆ. ನಿಮಗೆಲ್ಲೂ ಕಾಯಬೇಕು, 1 ದಿನ ಆಗುತ್ತೆ 2 ದಿನ ಆಗುತ್ತೆ ಅನ್ನೋ ಥರ ಎಲ್ಲ ಏನಿಲ್ಲ. ಜನ ನೋಡ್ತಾ ಇರ್ಬೋದು, ನಿಧಾನಕ್ಕೆ ಸ್ಲೋ ಮೂವಿಂಗ್ ಇದೆ ಅಷ್ಟು ಬಿಟ್ಟರೆ ಎಲ್ಲೂ ಕಷ್ಟ ಅಂತೂ ಆಗೋದಿಲ್ಲ. ಯಾರೆಲ್ಲ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಖಂಡಿತ ಬನ್ನಿ. ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ದಯವಿಟ್ಟು ಇನ್ನೊಂದ್ಸಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಬಂದೋಗ್ಬೋದು. ಇನ್ನೂ ಟೈಮ್ ಇದೆ. ಇವತ್ತಿನ್ನೂ 10 ಅಂದರೆ ಇನ್ನೂ 16 ದಿನ ಟೈಮ್ ಇದೆ. ಸೊ ಆರಾಮಾಗಿ ಬಂದು ನೀವು ಕೂಡ ಇಲ್ಲಿ ಪುಣ್ಯ ಸ್ನಾನನ ಮಾಡಿ ಹೋಗ್ಬೋದು. ನೋಡಿ, ನಮ್ಮ ಬ್ಯಾಚ್ ಅವರೆಲ್ಲ ಬಂದಿದ್ದಾರೆ. ಯಾರು ಮಿಸ್ ಆಗಬಾರ್ದು ಅಂತ ಹೇಳಿ ನಾವು ಈ ಥರ ಒಂದು ಹಗ್ಗನ ತೊಗೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಈ ಕಡೆ ಹಗ್ಗ ತೊಗೊಂಡು ಎಲ್ಲರೂ ಹಗ್ಗ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ರಶ್ ಇರೋ ಥರ ನಿಂತ ಇದ್ದಾರೆ ಜನ, ಆ ಥರ ಎಲ್ಲನೂ ವೀಡಿಯೋಸ್ ನೋಡಿರ್ತೀರ. ಆ ಥರದ್ದು ವೀಡಿಯೋ ನಾನು ಮಾಡಿದ್ದೀನಿ. ಆ ಥರ ಎಲ್ಲಾಗುತ್ತೆ ಅಂದರೆ ಮಧ್ಯದಲ್ಲಿ ಕೆಲವು ಇಲ್ಲಿ ಲೋಕಲ್ ವೆಹಿಕಲ್ ಬರ್ತವೆ. ನೋಡಿ, ಈಗ ಒಂದು ಜೀಪ್ ಹೋಯ್ತು. ಮತ್ತು ಇಲ್ಲಿ ನೋಡಿ, ಇದು ನೀರಿಂದು ಬರ್ತಾಯಿದೆ. ಇದು ಈ ಥರದ್ದು ಬಂದಾಗ ಸ್ವಲ್ಪ ಒಂದು 5 ನಿಮಿಷ ಜಾಮ್ ಆಗುತ್ತೆ ಅಷ್ಟು ಬಿಟ್ಟರೆ ಇಲ್ಲಿ ನಿಮಗೆ ತುಂಬ ಜಾಮ್ ಆಗಿ 2 ಅವರ್ ಒಂದೇ ಕಡೆ ಇದ್ದೆ ಆ ಥರ ಎಲ್ಲ ಏನಿಲ್ಲ. 5 ನಿಮಿಷಕ್ಕೆಲ್ಲ ಮತ್ತೆ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ನೀವು ಏನು ಹೆದರಬೇಡಿ. ಸೋಷಿಯಲ್ ಮೀಡ್ಯಾದಲ್ಲಂತೂ ನಾನು ತುಂಬ ವೀಡಿಯೋಸ್ನ ನೋಡಿದಾಗ ತುಂಬ ಹೆದರಿದ್ದೆ. ಅವರು ಬೇಕಂತಲೇ ಹೆದರಿಸಿದ್ದಾರೆ, ಯಾರೂ ಬರಬಾರ್ದಂತ ಅನಿಸುತ್ತೆ ನನಗೆ. ಬಟ್ ಅವರು ಹೇಳೋದನ್ನು ಯಾವುದನ್ನು ಕೇಳಬೇಡಿ, ಆರಾಮಾಗಿ ಬಂದೋಗ್ಬೋದು. ಎಷ್ಟು ಕೋಟಿ ಜನ ಬಂದ್ರೂ ಇಲ್ಲಿ ಅಷ್ಟೇ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು.